ಇವತ್ತು ವೇದಿಕೆ ಮೇಲೆ ವಿಭಿನ್ನವಾದಂತಹ ವೇಷಭೂಷಣ ತೊಟ್ಟು ಎಲ್ಲರನ್ನ ಕುಣಿಸೋದಕ್ಕೆ ಬರ್ತಾ ಇದ್ದಾರೆ ಅವರ ಸೋಲಿಗರ ಪದದೊಂದಿಗೆ. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಮಿಲಿಂದ್ ಅವ್ರಿಗೆ. ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲಟ್ಟೆ ಅರಲ ಮಾಡಲ ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲ ಕಟ್ಟೆ ಒಟ್ಟಗಲನ ಒಟ್ಟ ಕಟ್ಟೆ ಸೋಪಾನದ ಸೊಪ್ಪ ಕಟ್ಟೆ ತಂದೆನ ಗಿಂದನೆ ತದಕಿನೋ ತಂದೆನ ಗಿಂದನೆ ತದಕಿನೋ ತಣ್ಣನ ನೀರನ್ನು ಕುಡಿದೇನೋ ತಣ್ಣನ ನೀರನ್ನು ಕುಡಿದೇನೋ ಅರಲ್ಲಿ ಮಾಡಲು ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲ ಕಟ್ಟೆ ಅಡಲೆ ಮಾಡಲು ಕಟ್ಟಲ ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲಟ್ಟೆ ಒಟ್ಟಗಲನೆ ಒಟ್ಟ ಕಟ್ಟೆ ಸೋಪಾನದ ಸೊಪ್ಪ ಕಟ್ಟೆ ತಂದೆನ ಗಿಂದಿನ ತದಕಿನೋ ತಂದೆನ ಗಿಂದಿನ ತದಕಿನೋ ತಣ್ಣನ ನೀರನ್ನು ಕುಡಿದೇನೋ ತಣ್ಣನ ನೀರನ್ನು ಕುಡಿದೇನೋ ನೇರ್ಲವೋ ಸಗಡಿವೋ ತೇರ್ಲವೋ ಸೊಟ್ಟವೋ ನೇರ್ಲವೋ ಸಗಡಿವೋ ತೇರ್ಲವೋ ಸೊಗ್ಗಡೋ ಕಣ್ಣನ ಕಾಯನು ತಿಂದನೋ ಕಾಡಿಯ ಹಣ್ಣನ್ನು ತಿಂದನೋ ಕಾಡಿನ ಹಣ್ಣನ್ನು ತಿಂದನೋ ಕಾಡಿನ ಹಣ್ಣನ್ನು ತಿಂದನೋ ಕಾಯನು ಸಿಗಿದು ತಿಂದೆ ನೇರಳನನ್ನು ನೆರಕಿ ತಿಂದೆ ಸೊಟ್ಟ ಕಾಯನು ಸಿಗಿದು ತಿಂದೆ ನೇರಳನನ್ನು ನೆರಕಿ ತಿಂದೆ ತಂದನಿಗಿಂದಿನಿ ತದಕಿನೋ ತಂದನಿಗಿಂದಿನಿ ತದಕಿನೋ ತಂದನಿಗಿಂದಿನಿ ತದಕಿನೋ ತಂದನಿಗಿಂದಿನಿ ತದಕನೋ ಗೊರು ಗೊರು ಕಾ ಗೊರುಕನ 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 ಸಂಪದೆ ಹೂವಿನ ಜಾತ್ರೆಯಲ್ಲಿ ಸಂಪತ್ತುಗಾರ ಮಲುಗವೆ ಗೊರು ಗೊರು ಕಾ ಗೊರುಕನ ಗೊರು ಗೊರು ಕಾ ಗೊರುಕನ ಒಲಿದು ಬಾರೋ ಶಿವಶರಣ ಒಲಿದು ಬಾರೋ ಗಣಶರಣ ಗೊರು ಗೊರು ಕಾ ಗೊರುಕನ 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 ಕಟ್ಟೆ ಅಲ್ಲೇ ಅಂಬಲೆ ಉಯ್ಯಲಟ್ಟೆ ಅರಲ ಮಿಲಿಂದ್ ಇವನು ಈ ತರ ಡ್ರೆಸ್ ಮಾಡ್ಕೊಳ್ಳೋದು ಇಡೀ ಸ್ಟುಡಿಯೋ ಎಲ್ಲ ಎಲೆಗಳೇ ರೂಮಲ್ಲಿ ಎಲೆ ಎಲ್ಲಿ ನೋಡಿದ್ರು ಎಲೆಗಳೇ ಇವತ್ತು. ಸ್ಟೇಜಲ್ಲಿ ನೋಡಿ ಮ್ಯಾಮ್ ಸ್ಟೇಜಲ್ಲಿ ನೋಡಿ ಮ್ಯಾಮ್ ಎಲ್ಲಾ ಕಡೆ ಎಲೆ. ಯಾರು ನಿನ್ಗೆ ಈ ವೇಷಭೂಷಣವನ್ನ ತಯಾರು ಮಾಡಿಕೊಟ್ಟಿರೋದು? ಅಂದರೆ ಮೇನಾಗಿ ಮೇಕಪ್ ಎಲ್ಲ ಮಾಡಿದ್ದು ನವೀನಣ್ಣ. ಜಿ ಜಿ ಕ್ಯಾ ಬಾತ್ ಹೈ ಜಿ. ತುಂಬ ಜನ ಕಾಂಟ್ರಿಬ್ಯೂಷನ್ ಇದೆ ಮ್ಯಾಮ್. ಈ ಗರಿ ಎಲ್ಲ ಹಿಂಗೆ ಮಾಡಿರೋದು ಪ್ರತಾಪ್, ಆಮೇಲೆ ಸೊಪ್ಪು ಕಟ್ಟಿರೋದು ಅವನು ಗಿರೀಶ್. ಒಟ್ಟಿನಲ್ಲಿ ನೀವ್ ಎಂಜಾಯ್ ಮಾಡಿದ್ರು ಇಲ್ಲೋ ಅವರೆಲ್ಲ ಅಂತೂ ಕೋರಸ್ ಅಲ್ಲಿ ಇಡೀ ಸೆಟ್ಸ್ ಎಂಜಾಯ್ ಮಾಡಿದ್ರು. ಯಾರದು ಸೆಟ್ ಮಾಡಿದ್ದು? ಅದೋಕೆ ಇನ್ನೊಂದು ಪಕ್ಷಿ ತರ ಮಾಡಿ. ವಾ 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 ಚಂಗಚಹಳ್ಳಿ. ಹಾ ಫುಲ್ ಹಳ್ಳಿಯಲ್ಲಿರೋ ಹಕ್ಕಿ ಪಕ್ಷಿನೆಲ್ಲ ಒಳಗೆ ಇಟ್ಕೊಂಡಿದ್ದೀರಾ ಅನ್ಕೋತೀನಿ ನೀವು. ಓಕೆ ಅರ್ಚನಾ ಮ್ಯಾಮ್ ಹೇಗೆ ಅನ್ನಿಸ್ತು?
ಇಲ್ಲಿಂದ ಮ್ಯಾಮ್ ಇವತ್ತು ಈ ಕಾಂಪಿಟೇಷನ್ ಆದ್ಮೇಲೆ ನಾನು ನಿನ್ನ ಜೊತೆ ಒಂದು ಸೆಲ್ಫಿ ತೊಗೊಬೇಕು ಕಣೋ. ಏನು ಅದ್ಭುತವಾಗಿ ರೆಡಿಯಾಗಿ ಬಂದಿದೆ ಮರ ನೀನು. ಥ್ಯಾಂಕ್ ಯು ಮ್ಯಾಮ್. ಅಂದರೆ ಎಲ್ಲರ ಸಪೋರ್ಟ್ ಮ್ಯಾಮ್. ಎಲ್ಲ ಅದೇ ಖುಷಿಯಾಗತ್ತೆ ನಿಜವಾಗ್ಲೂ. ನಿನ್ನನ್ನು ಒಳ್ಳೆ ಈ ಮದುವೆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಆ ಮದುಮಗಳನ್ನ ತಯಾರು ಮಾಡ್ತಾರಲ್ಲ ಹಾಗೆ ಇವನನ್ನೆಲ್ಲ ಚಂದ ಮಾಡಿ ಸೇರಿಕೊಂಡು ತಯಾರು ಮಾಡಿದ್ದಾರೆ. ಒಂದು ಹೇಳ್ತೀನಿ, ನೀನೇನಾದರೂ ತಂದೆ ಆದರೆ ಭಾರಿ ಒಳ್ಳೆ ತಂದೆ ಆಗ್ತೀಯ ಕಣೋ. ಥ್ಯಾಂಕ್ ಯು ಆ ಮುಖನೇ ಅವನು ಒಂದು ಡ್ರಾಯಿಂಗ್ ಕ್ಯಾನ್ವಾಸ್ ಮಾಡ್ಕೊಂಡ್ಬಿಟ್ಟು ಮಕ್ಳ ಕೈಲಿ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಏನು ಬೇಕಾದ್ರೆ ಗೀಚ್ಕೊಳ್ರಪ್ಪ ಅಂತ. ನಿಜವಾಗ್ಲೂ ಮೋಸ್ಟ್ಲಿ ಇವ್ನು ಕೋಪ ಮಾಡ್ಕೊಳ್ಳಲ್ಲ ಅಂದ್ಕೊತೀನಿ. ನೀನು ಪ್ರತಿ ಸಲನೂ ಒಂದೊಂದು ಗೆಟಪ್ಪಲ್ಲಿ ರೆಡಿಯಾಗಿ ಬರೋದು ತುಂಬ ಖುಷಿ ಕಣೋ. ನಿಮ್ಗಳದ್ದೆಲ್ಲ ಉತ್ಸಾಹ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನೀವುಗಳು ರೆಡಿ ಆಗೋದಲ್ಲದೆ ಇನ್ನೊಬ್ರನ್ನು ರೆಡಿ ಮಾಡ್ತಿರಲ್ಲ, ಅದು ತುಂಬ ವಿಶೇಷವಾದ ಗುಣ. ನಾವು ಮಾತ್ರ ಚೆನ್ನಾಗಿರಬೇಕು, ಬೇರೆಯವರು ಅವ್ರದ್ದವ್ರು ನೋಡ್ಕೊಳ್ಳಿ, ಅವ್ರದ್ದು ಏನಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅನ್ನೋ ಗುಣ ಇಲ್ಲಿ ಯಾರಲ್ಲೂ ಕಾಣ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಈಗ ಆಲ್ರೆಡಿ ಇದೊಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಎಸ್ ಮ್ಯಾಮ್. ತುಂಬ ಖುಷಿಯಾಗುತ್ತೆ. ನೀನು ಸ್ಟಾರ್ಟಿಂಗ್ ಒಂದು ಟೆಂಪೋಲಿ ಒಂದಷ್ಟು ನುಡಿಯನ್ನು ಹಾಡ್ದೆಯಲ್ಲ, ಒಂದಷ್ಟು ಪೋರ್ಷನ್ಸ್ ಹಾಡ್ದೆಯಲ್ಲ, ಅದು ನೀನು ಬೇರೆ ಶ್ರುತಿಲಿ ಹಾಡ್ದು ಅವ್ರು ಬೇರೆ ಶ್ರುತಿಯಲ್ಲಿ ನುಡಿಸಿದ್ರು. ಎಸ್ ಮ್ಯಾಮ್. ಆಯಿತಾ? ನೀನು ಆ ಗೋರು 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 ಗೋರುಕನ ಅದು ಸ್ಟಾರ್ಟ್ ಮಾಡಿದೆಯಲ್ಲ, ಅಲ್ಲಿಂದ ಟ್ರ್ಯಾಕಿಗೆ ಬಂದು ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ. ಆಯಿತಾ? ಇದು ಬಹುಶಃ ಸುಮ್ಮನೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಕೇಳೋರಿಗೆ ಗೊತ್ತಾಗಲ್ಲ. ನಂಗೆ ನೀನು ಬೇರೆ ಶ್ರುತಿಯಲ್ಲಿ ಹಾಡಿದ್ದು ಗೊತ್ತಾಯಿತು. ಬಿಕಾಸ್ ನೀನು ಎಲ್ಲಿ ಬಂದು ಲ್ಯಾಂಡ್ ಆಗ್ತಿದ್ಯಲ್ಲ, ಅದು ಸಹ ಆಗಿತ್ತು. ಆಯಿತಾ? ಸೊ ನೀನು ಸ್ಟಾರ್ಟಿಂಗ್ ಸ್ವಲ್ಪ ಗಡ್ಬಿಡಿ ಮಾಡ್ಕೊಂಡು, ನಿಂದು ಮಾಮೂಲಿ ಗುಣ ಅದು. ಸ್ಟಾರ್ಟಿಂಗ್ ಗಡಿಬಿಡಿ ಮಾಡ್ಕೋತ್ಯ, ಆಮೇಲೆ ಫುಲ್ಲು ಆ ಕಡೆನೇ ತಿರುಗಿಬಿಟ್ಟಿರ್ತಾನೆ ಅವನು, ಅಲ್ಲೂ ತಿರ್ಕೊಂಡು ಹಿಂಗೆ 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 ಹುಲಿ ವೇಷದ ಥರ ಅಲ್ಲಿ ಬಿಟ್ಟರೆ ಅವ್ನು ಹೋಗಿ ತಿಂದ್ಬಿಡ್ತೀಯ. ನೀನು ಹಿಂಗೆ ಮಾಡ್ತಿದ್ರೆ ಈ ಎಲ್ಲ ನಿನ್ನನ್ನು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ, ಆಮೇಲೆ ಹಂಗೆ ಕಾಡಿ ಕಳಿಸ್ಬಿಡ್ತಾರೆ. ನಾವು ಅಷ್ಟೇ. ಆಯಿತಾ? ಹುಷಾರಾಗಿರು. ಸೆಕೆಂಡ್ ಹಾಫ್ ಸೂಪರ್ಬ್ ಆಗಿತ್ತು. ಒಲಿದು ಬಾರು ಶಿವಶರಣ, ಒಲಿದು ಬಾರು ಗಣಶರಣ, ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ. ಆ ಎನರ್ಜಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಕಣೋ. ಥ್ಯಾಂಕ್ ಯು. ಬಿಗಿನಿಂಗಲ್ಲಿ ಗಡಿಬಿಡಿ ಮಾಡ್ಕೋಬೇಡ, ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಅದು ಆ್ಯಕ್ಚುಲಿ ಲಿರಿಕ್ಸು ಯೂಟ್ಯೂಬಲ್ಲಿ ಇತ್ತು ಮ್ಯಾಮ್. ಹಾಂ ಅಂದರೆ ಲಿರಿಕ್ಸ್ ಸಿಕ್ಕಿಲ್ಲ ಮ್ಯಾಮ್. ಅದು ಹಾಂ ಅಂದರೆ ಇದು ಜೈನ್ ಕುರುಬ್ರದ್ದು ಟ್ರೈಬಲ್ ಡ್ಯಾನ್ಸ್ ಅಂತ ತಮಿಳ್ನಾಡಲ್ಲಿ ಮತ್ತು ಕೇರಳಲ್ಲಿ ತುಂಬ ಫೇಮಸ್ ಆಗಿದೆ ಮ್ಯಾಮ್ 2 years ಬ್ಯಾಕು. ಓಕೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಕೆ. ಕಮೆಂಟ್ ಸೆಕ್ಷನ್ ನೋಡಿದ್ರೆ ಫುಲ್ಲು ಮಲಯಾಳಮ್ಮು ತಮಿಳ್ ಕಮೆಂಟೇ ಇದೆ ಮ್ಯಾಮ್. ಬಟ್ ಇದು ಕನ್ನಡದ್ದು ಒಂದು ಫೋಕ್ ಡ್ಯಾನ್ಸು ಆ್ಯಕ್ಚುಲಿ. ಹಾಂ ನೋಡಿದೆ. ಸೊ ಲಿರಿಕ್ಸ್ ಕೂಡ ಒಂದು ಫಸ್ಟ್ ಲೈನ್ ನಾನು ಡಿಕೋಡ್ ಮಾಡೋಕ್ಕೇನೆ ಮ್ಯಾಮ್ ಮಿನಿಮಮ್ 2 hour ತೊಗೊಂಡಿದ್ದೀನಿ. ಹೌದಾ? ಎಂತೆಂಥ ನಿಧಿ ಇದೆ ನಮ್ಮಲ್ಲಿ ಆ್ಯಕ್ಚುಲಿ. ಎಸ್ ಮ್ಯಾಮ್. ನಾವು ಹಿಂದೆ 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 ಹೋಗ್ತಾ ಹೋದರೆ ಮೆಡಿಸಿನ್ಸ್ ಇರ್ಬೋದು, ನಮ್ಮ ಈ ನಾಟಿ ಮದ್ದುಗಳಾಗಲಿ, ಮನೆ ಮದ್ದುಗಳು ಎಷ್ಟೆಷ್ಟಿದೆ. ಅದೆಲ್ಲ ಬಿಟ್ಟು ನಾವು ಎಲ್ಲೋ ನಮಗೆ ಹಾಳು ದಾರಿಗೆ ಹೋಗ್ತಾ ಇದ್ದೀವಿ, ಹಾಳಾಗೋ ದಾರಿಲ್ಲ ಅಷ್ಟೇ. ಬೇರೆಯವರು ನಮ್ಮಿಂದ ಎಲ್ಲ ಒಳ್ಳೇದನ್ನು ಅವ್ರು ತಗೋತಾ ಇದ್ದಾರೆ, ಅವ್ರು ಬೇಡ ಅಂದ್ಬಿಟ್ಟಿದ್ದು ನಾವು ತಗೋತಿದ್ದೀವಿ. ಅದಾಗಬಾರ್ದು. ಸ್ವಲ್ಪ ಪುನರ್ಜೀವಿಸ್ತಾ ಇದೆ ಎಲ್ಲ. ಈಗ ಸ್ವಲ್ಪ ವಾಪಸ್ ಬರೋಕ್ಕೆ ಶುರುವಾಗಿದೆ. ಆಯುರ್ವೇದ ನಮ್ಮಿಂದ ಪಾಶ್ಚಾತ್ಯರು ತಗೊಂಡ್ರು, ಯೋಗ ತಗೊಂಡ್ರು, ಓಂಕಾರದಿಂದ ಹಿಡಿದು ಎಲ್ಲ ತಗೊಂಡ್ರು, ಹಚ್ಚೆ ತಗೊಂಡು ಟ್ಯಾಟು ಮಾಡ್ಕೊಂಡು ಅದನ್ನು ವರ್ಲ್ಡ್ ಫೇಮಸ್ ಮಾಡಿದ್ರು ಅಲ್ವಾ? ಸೊ ನಮ್ಮದನ್ನು ನಾವು ವಿಜೃಂಭಣೆ ಮಾಡೋ ಹಾಗೆ ನಾವು ಮಾಡಬೇಕು, ನಮ್ಮದನ್ನು ನಾವು ಕೊಂಡಾಡಬೇಕು, ನಾವು ಹೆಮ್ಮೆ ಪಡಬೇಕು ಫಸ್ಟು. ಅದ್ರ ಬಗ್ಗೆ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಂಡ್ರೆ ಬೇರೆಯವ್ರು ಹೆಂಗೆ ಕೊಂಡಾಡ್ತಾರೆ? ನಾವು ಹೆಮ್ಮೆ ಪಡಬೇಕು, ನಮ್ದಿದು ಅಂತ. ವೆರಿ ಗುಡ್. ಥ್ಯಾಂಕ್ ಯು. ಗಡಿಬಿಡಿ ಮಾಡ್ಕೋಬೇಡ. ವೆರಿ ಗುಡ್ ಮಿಲಿಂದ. ವೇಮ್ಗಲ್ಸ, ಇದು ಬುಡಕಟ್ಟು ಹಾಡು ಅಲ್ವಾ? Yes, sir. ಟ್ರೈಬಲ್ ಸಾಂಗ್. ಇದ್ರ ಬಗ್ಗೆ ಈ ರತ್ನಮ್ಮ ಅಂತೇಳಿ, ಡಾಕ್ಟರ್ ರತ್ನಮ್ಮ ಅಂತೇಳಿ ಅವರು PhD ಮಾಡಿದ್ದಾರೆ ಟ್ರೈಬಲ್ ಇದ್ರ ಬಗ್ಗೆ. ನಿಮ್ಗೇನಾದ್ರು ಆಸಕ್ತಿ ಇದ್ದರೆ ಕೆಲವು ದಿನಗಳಿಂದ ಅದು ಜನಪದ ಲೋಕದಲ್ಲಿ ಇದೇ ಸೇಮ್ ನಡೀತು ಒಂದು ನೃತ್ಯ. ಒಂದು ವಾರದಿಂದ ಡಾಕ್ಟರ್ ರತ್ನಮ್ಮ ಅಂತೇಳಿ ಈ PhD ಮಾಡಿದ್ದಾರೆ ಈ ಬುಡಕಟ್ಟು ಅಧ್ಯಯನದ ಬಗ್ಗೆ ಮತ್ತು ಬುಡಕಟ್ಟು ಕಲೆಗಳ ಬಗ್ಗೆ. ಎಸ್ ಸರ್. ಬೇಕಾದ್ರೆ ನಂಬರು ನಿಮಗೆ ಸಿಗುತ್ತೆ, ಅವ್ರದ್ದು ಚೆಕ್ ಮಾಡಿ. ಎಸ್ ಸರ್. ನಿಮ್ಗೆ ಆಸಕ್ತಿ ಇದ್ದರೆ ಕಲಿಬೇಕು. ಇದೊಂದು ಟ್ರೆಂಡ್ ಆಗ್ತಾಯಿದೆ ಮೇಡಮ್ ಇತ್ತೀಚೆಗೆ. ಈ ಗೋರು ಗೋರುಕನ ಅನ್ನೋ ಹಾಡುಗಳು ಟ್ರೆಂಡ್ ಆಗ್ತಾಯಿದೆ. ಇದು ನಿಮ್ಗೆ ಆಸಕ್ತಿ ಇದ್ದರೆ ಅದನ್ನು ಸರ್ ಅದೇ ನಂದು ಇಂಟ್ರೆಸ್ಟು ಟ್ರೈಬು ಮತ್ತು
ಸ್ಲಮ್ ಮಕ್ಕಳ ಜೊತೆ ವರ್ಕ್ ಮಾಡಬೇಕು ಅನ್ನೋ ನಂಗೆ ತುಂಬ ಇಂಟ್ರೆಸ್ಟ್ ಸರ್. ಇಲ್ಲ, ಖುಷಿ ಆಯಿತು ಕೇಳಿ. ಮಾಡಿ ನೋಡಿ, ಇದೊಂಥರ ವಿಶೇಷವಾದ ಕಲೆ ಇವತ್ತು ಈ ವೇದಿಕೆಗೆ ತಂದು ಜನಗಳಿಗೆ ಇಡೀ ಕರ್ನಾಟಕದಾದ್ಯಂತ ಪರಿಚಯಿಸಿದ್ರಿ ನೀವು. ಇದನ್ನು ನೋಡೋರ್ಗು ಈ ಥರದ್ದು ಒಂದು ಕಲೆ ಇದೆಯಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಥರ ಬುಡಕಟ್ಟಲ್ಲಿ ಎಂತೆಂಥ ಕಲಾ ಪ್ರಕಾರಗಳಿವೆ ಅಂತ. ಅದನ್ನು ನೀವು ತೋರಿಸಿ ಕೊಟ್ಟಿದ್ದೀರಿ ಇವತ್ತು. ದೊಡ್ಡ ಕಾಯನ್ನು ಸಿಗಿದು ತಿಂದೆ, ನೇರಳನನ್ನು ನೆರಕ್ಕೆ ತಿಂದೆ, ತಂದನಿಗಿಂದಿನಿ ತದಕಿನೋ, ತಂದನಿಗಿಂದಿನಿ ತದಕಿನೋ. ಅದು ಎಲ್ಲರಿಗೂ ಮಾದರಿ ಸಹ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮಗೆ ವಿಶೇಷವಾದ ಅಭಿನಂದನೆಗಳು ನನ್ನ ಕಡೆಯಿಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಏನು ಮಿಲಿಂದ್ ಸರ್. ದೂರದರ್ಶನದ ಆವರಣದಲ್ಲಿರೋ ಮರ ಗಿಡಗಳದ್ದು ಸೊಪ್ಪು ಸೆದೆ ಎಲ್ಲ ಕಿತ್ಕೊಂಡ್ಬಂದು ಅಲ್ಲಿ ಆ ಪಾರ್ಕಲ್ಲಿ ಎಲ್ಲ ಕೋತಿಗಳ ಆಟ ಚೆನ್ನಾಗಿ ಆಡಿದಿರಿ ಅಂತ ಆಯ್ತು ಅಲ್ಲಿಗೆ. ಒಳ್ಳೇದು. ಆದರೆ ಈ ಹಾಡು ಹಾಡಬೇಕಾದ್ರೆ ಪದಗಳನ್ನ ಸಂಗ್ರಹ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ನಾನು ಅದನ್ನು ಕೇಳಿಸ್ಕೊತಾ ಇದ್ದೆ. ಏನಂದರೆ, ನಾನು ತಣ್ಣೀರು ಕುಡಿದೆ, ಆಮೇಲೆ ನೇರವಾಗಿ ನೇರಳೆಹಣ್ಣು ತಿಂದೆ, ಸೊಟ್ಟವಾಗಿ ಏನೋ ತಿಂದೆ ಅಂತ ಹೇಳಿದೆಯಲ್ಲ ಸರ್. ಅದು ಸೊಟ್ಟ ಹಣ್ಣು ಅಂತ ಬರುತ್ತೆ ಅಂತ. ಸೊಟ್ಟ ಹಣ್ಣು ಅಂತ ಸೊಟ್ಟಕ್ಕೆ ತಿಂದೆ ಅಲ್ವಾ? ಅದೇನು ಮಾಡ್ಕೊಂಡು ತಿಂದೆ ಅಂತ ಹೇಳಿದೆ ಅದನ್ನು ಸರ್. ಅಂದರೆ ಅದನ್ನು ನಾನು ಸೊಟ್ಟ ಹಣ್ಣನ ನೆರಕಿ ತಿಂದೆ ಅಂತೇನೋ. ನೆರಕಿ ತಿಂದೆ ಅಲ್ವಾ? ನನಗೆ ಒಂದು ಸಂತೋಷ ಆಗಿದೆ ಏನಂದರೆ, ಈ ಕಾರ್ಯಕ್ರಮದಿಂದ ನೀವು ಅಧ್ಯಯನಶೀಲರಾಗ್ತಿದ್ದೀರಿ, ಹುಡುಕ್ತಾ ಇದ್ದೀರಿ, ಅರ್ಥ ತಿಳ್ಕೊತಾ ಇದ್ದೀರಿ, ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಓ, ಈ ಥರದ್ದೆಲ್ಲ ಇದೆಯಾ ನಮ್ಮಲ್ಲಿ ಅಂತ ಗೊತ್ತಾಗ್ತಿದೆ. ಸೊ ಇದಕ್ಕೆ ಗಾನ ಸಿಂಚನಕ್ಕೆ ಜೋರು ಚಪ್ಪಾಳೆ ಕೊಡಬೇಕು, ದೂರದರ್ಶನಕ್ಕೆ ಎಲ್ಲರೂ ಆಭಾರಿಗಳಾಗಿರಬೇಕು ಅಲ್ವಾ? ಆದರೆ ಒಂದೇನು ಗೊತ್ತಾ, ಈ ದಡಬಡ ಪದಗಳಿದೆಯಲ್ಲ, ಅದನ್ನು ಹಾಡೋದು ಕಷ್ಟ. ನಮ್ಮೂರಲ್ಲಿ ಒಂದು ಸಣ್ಣ ಒಂದು ಘಟನೆ ಹೇಳ್ಬಿಡ್ತೀನಿ ಕೇಳಿ. ಒಂದು ಪೌರಾಣಿಕ ನಾಟಕ ನಡೀತಾ ಇತ್ತು. ಎಲ್ಲರೂ ಅಭ್ಯಾಸಕ್ಕೆ ಬರೋರು. ಒಬ್ಬ ಮಾತ್ರ ಒಂದು ಸ್ವಲ್ಪ ಜಬರ್ದಸ್ತಾಗಿ ದುಡ್ಡಿದ್ದವನು. ಎಲ್ಲರೂ ದುಡ್ಡು ಹಾಕೇ ಮಾಡ್ತಿದ್ದು, ಯಾರು ದುಡ್ಡು ಕೊಡ್ತಿರಲಿಲ್ಲ. ನಾವೇ ದುಡ್ಡು ಹಾಕೊಂಡು ನಾಟಕ ಮಾಡೋದು, ಬೇರೆಯವ್ರು ದುಡ್ಡು ಕೊಡ್ತಿರಲಿಲ್ಲ. ಅದಕ್ಕೆ ಹವ್ಯಾಸಿ ನಾಟಕ. ಇವನು ಜಾಸ್ತಿ ದುಡ್ಡು ಕೊಡೋನು ಮೇಷ್ಟ್ರ ಹತ್ರ ಹೇಳ್ಬಿಟ್ಟಿದ್ದೆ, ನಾನು ಬರೋಲ್ಲ ಪ್ರಾಕ್ಟೀಸ್ಗೆ ಅಂತ. ಅವನೇನು ಮಾಡ್ದೆ, ಕೊನೆಗೆ ಒಂದಿನ ನನ್ನ ನಾಟಕ ಏನು ಇವ್ನ ಪಾತ್ರನೇ ಪ್ರಾಕ್ಟೀಸ್ ಮಾಡಿಲ್ವಲ್ಲೋ, ಹೆಂಗೋ ಹಾಡ್ತಾನೆ. ನಾನು ಆಡ್ತೀನಿ ಬಿಡ್ರೋ ಅಂದ. ಆಡ್ತೀನಿ ಬಿಡ್ರೋ ಅಂದ್ರಲ್ಲಿ ಇವ್ನು ಏನು ಆಡ್ತಾನೆ. ನಾಟಕ ಬಂದೇ ಬಿಡ್ತು. ಮಾರನೇ ದಿನ ನಾಟಕ ಶುರುವಾಯಿತು, ರಾತ್ರಿ ಶುರುವಾಯಿತು. ಇವನ ಪಾತ್ರ ಬರಬೇಕು. ಒಂದು ಸಣ್ಣ ಪಾತ್ರ, ಅದು ದೊಡ್ಡ ಪಾತ್ರ ಏನಲ್ಲ, ಸೈಂಧವನ ಪಾತ್ರ ಅದು. ಇವನು ಬಂದವನು ಹಾರ್ಮೋನಿಯಂ ಮೇಸ್ಟ್ರಿಗೆ, ತಬಲದವ್ರಿಗೆ, ಸೌಂಡವ್ರಿಗೆ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದ. ಸೌಂಡೆಲ್ಲ ಜಾಸ್ತಿ ಕೊಡಿಸ್ಬಿಟ್ಟು, ತಬಲಾ ಗಿಬ್ಲ ಎಲ್ಲ ಜಾಸ್ತಿ ಕೊಡಿಸ್ಬಿಟ್ಟು ಹಾಡು ಅಲ್ಲೇ ಅಂತ ಆಡೋಕ್ಕೆ ಶುರು. ಜನ ಎಲ್ಲ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವ್ನು ಏನು ಆಡೋದಂತ ಗೊತ್ತಾಗಲೇ ಇಲ್ಲ. ಮುಯ್ಯೆಲ್ಲ ಅವನಿಗೆ ಜಾಸ್ತಿ ಬಿದ್ದಿತ್ತು, ಚೆನ್ನಾಗಿ ಆಡಿದವ್ರಿಗೆ ಒಬ್ರಿಗೂ ಬಿದ್ದಿರಲಿಲ್ಲ. ಹಾಗೆ ಆ ಥರದ ಸನ್ನಿವೇಶಗಳಾಗತ್ತೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಸಾಹಿತ್ಯ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಆದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಡಬೇಕು ನಿಮಗೆ. ಈ ಥರದ ಸಾಹಿತ್ಯನ ಅಧ್ಯಯನ ಮಾಡ್ತಿದ್ದೀರಲ್ಲ, ನಿಮಗೆ ಒಂದು ಜೋರು ಚಪ್ಪಾಳೆ ಅಲ್ವಾ? ಇನ್ನು ಉಳಿದಿದ್ದು ಮೇಡಮ್ ಹೇಳಿದ್ರು, ಅದನ್ನು ಅಭ್ಯಾಸ ಮಾಡಿದ್ರೆ ಕಾಂಪಿಟೇಷನ್ಸ್ಗೆ ಭಾಳ ಒಳ್ಳೆ ಹಾಡಿದು. ಥ್ಯಾಂಕ್ ಯು ಸರ್. ಅದೇ ಇವತ್ತು ನಮ್ಮ ದೊಡ್ಡಪ್ಪ ಬಂದಿದ್ದಾರೆ. ಓ ಸರ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಿಲಿಂದ್ನ ಯಾವತ್ತೂ ನೀವು ಈ ಥರ ನೋಡಿರಲ್ಲ. ವೇದಿಕೆಯಲ್ಲಿ ಈ ಥರ ನೋಡುವಂಥ ಒಂದು ಸದಾವಕಾಶ ನಿಮ್ಗೆ ಇವತ್ತು ಸಿಕ್ಕಿದೆ. ಅಂದರೆ ಅವರು ನನಗೆ ನಮ್ಮ ಅಣ್ಣನಿಗೆ ಮಕ್ಕಳ ಥರನೇ ನೋಡ್ತಾರೆ ಮ್ಯಾಮ್ ಯಾವಾಗಲೂ. ಅಂದರೆ ಆ ಸಪೋರ್ಟು ಅವರು ಕೊಟ್ಟಿರೋದೆ ಮ್ಯಾಮ್. ಅಂದರೆ ನಮ್ಮದು ಉಪನಯನ ಟೈಮಲ್ಲಿ ನಮಗೆ ಬ್ರಹ್ಮೋಪದೇಶ ಮಾಡ್ತಾರಲ್ವ ಮ್ಯಾಮ್, ನನಗೆ ನಮ್ಮ ದೊಡ್ಡಪ್ಪನೇ ಮಾಡಿರೋದು. ಓ ಹಾಗೆ, ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಇಲ್ಲಿಂದ ಖುಷಿನಾ? ಎಸ್ ಮ್ಯಾಮ್. ಆ್ಯಕ್ಚುಲಿ ಇವಾಗ ಎಲ್ಲ ಇನ್ಸ್ಟೆಂಟ್ ಇರುವಂತಹ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟ್ ನೂಡಲ್ಸು, ಇನ್ಸ್ಟೆಂಟ್ ಮೇಕಪ್ಪು, ಇನ್ಸ್ಟೆಂಟ್ ಅದು ಇದು, ತಾವುಗಳೆಲ್ಲರೂ ಸಾಹಿತ್ಯವನ್ನು ಹುಡುಕಿ ಅದನ್ನು ಡಿಕೋಡ್ ಮಾಡೋಕ್ಕೆ 2 ಅವರ್ ತೊಗೊಂಡು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂದರೆ ನಿಮ್ಮ ತಲೆಗೆ ನೀವು ಕೆಲಸ ಕೊಡ್ತಿದ್ದೀರಿ ಅಂತ. ತುಂಬ ಎಲ್ಲರೂ ನಾವು ವಿ ಆರ್ ಯೂಸ್ ಟು ದ್ಯಾಟ್ ಇನ್ಸ್ಟೆಂಟ್. ಬಟ್ ನಿಮ್ಮ ಬ್ರೈನ್ಸಿಗೆಲ್ಲ ಕೆಲಸ ಕೊಟ್ಟು ಇಲ್ಲಿಗೆ ಬಂದು ಬಹಳ ಒಳ್ಳೆಯ ಹಾಡುಗಳನ್ನು ನಮ್ಮೆಲ್ಲರಿಗೂ ಪ್ರಸ್ತುತಪಡಿಸ್ತಿದ್ದೀರಿ. ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್.